ಓಕೆ 2018 IFRS ಅಲ್ಲಿ ಒಂದು 7 ಮಾರ್ಕ್ಸ್ ಕ್ವೆಶ್ಚನ್ ಇದೆ, ಓದ್ಬೇಡ. PQR ಕಂಪನಿ ಕನ್ಸ್ಟ್ರಕ್ಟಿಂಗ್ ಪವರ್ ಜನರೇಷನ್ ಪ್ಲಾಂಟ್. The project requires the totally 12 crore rupees which are raised as follows. So total ಆಗಿ 12 crore rupees ಬೇಕಂತೆ. ಯಾವ ತರ ತಗೊಳ್ತಾ ಇದ್ದಾರೆ? Rupees 4 crores from IFCI for 10 years at 11% interest rate. 2 crores of loan from HDFC Bank for 6 years at 10% interest rate. 2 crores of loan SBI Bank for 4 years at interest rate 12%. 3 crores from 10% debentures for 5 years at 5%. 1 crore as overdraft from Corporation Bank at 4% interest rate. Out of total borrowed fund, 5 crores are kept in Woodco Bank as a short-term deposit for 6 months at 5% rate. IFCI Bank loan is borrowed through consultation, and consultation charges are 2% of the total loan amount. Calculate total borrowing cost according to accordance with the INDAS 23 ಅಂತ ಇದೆ. ನೋಡಿ, ಡಿಫರೆಂಟ್ ಪೀಪಲ್ ಹತ್ರ ಲೋನ್ ತಗೊಂಡಿದ್ದೀವಿ, ಕರೆಕ್ಟಾ? ನೋಡಿ, 4 plus 2 6 plus 2 8 plus 3 11 plus 1 12 crore rupees we have borrowed with different financial institutions at a different rates at a different period of time, ಕರೆಕ್ಟಾ? ಈ ವರ್ಷ ನಾವು ಬಾರೋ ಮಾಡಿರೋ ವರ್ಷ ಎಷ್ಟು ಅಮೌಂಟ್ ಆಫ್ ಬಾರೋಯಿಂಗ್ ಕಾಸ್ಟ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ, ಕರೆಕ್ಟಾ? ಈಗ ನಾವು ಕಂಪ್ಯೂಟೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಆಸ್ ಪರ್ INDAS 23. ಓಕೆನಾ? ಈಗ ಫಸ್ಟ್ ಒನ್ ಏನಂತ ಇದೆ? ಇಂಟ್ರೆಸ್ಟ್ ಆನ್ IFCI. ಇಂಟ್ರೆಸ್ಟ್ ಆನ್ IFCI. ಸೊ ಟೋಟಲ್ ಎಷ್ಟು ಅಮೌಂಟ್ ತಗೊಂಡಿದೀವಿ ಅಂದ್ರೆ ಬಾರೋಡ್ 4 crore rupees. ಸೊನ್ನೆಗೆ ಕರೆಕ್ಟ್ ಆಗಿದೆ. ಅಟ್ ವಾಟ್ ರೇಟ್? ಅಟ್ 11%. 44 lakhs. ಸರ್, ಒಂದು ವರ್ಷಕ್ಕೆ 11 ಲಕ್ಷ ಅಥವಾ 44 lakh rupees ಇಂಟ್ರೆಸ್ಟ್ ಕೊಡಬೇಕು. ಡಿವೈಡೆಡ್ ಬೈ 4 ಎಲ್ಲ ಮಾಡಕ್ ಹೋಗ್ಬೇಡ, ಅರ್ಥ ಆಗ್ತಿದ್ಯಾ? ನೋಡಿ, IFCI ಬ್ಯಾಂಕ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮಗ್ ಬೇಕಾಗಿರೋ 12 crores ಅಲ್ಲಿ 4 crore rupees ನ 11% ಇಂಟ್ರೆಸ್ಟ್ ರೇಟ್ ಅಲ್ಲಿ ತಗೊಂಡಿದ್ವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಹಾಗೆ ಪಾಯಿಂಟ್ ನಂಬರ್ ಜಿ ನೋಡಿ, ಅರ್ಥ ಆಗುತ್ತೆ. IFCI ಬ್ಯಾಂಕ್ ಲೋನ್ ಇಸ್ ಬಾರೋಡ್ ಥ್ರೂ ಕನ್ಸಲ್ಟೇಷನ್ ಅಂಡ್ ಕನ್ಸಲ್ಟೇಷನ್ ಚಾರ್ಜಸ್ ಆರ್ 2% ಆನ್ ದ ಟೋಟಲ್ ಲೋನ್ ಅಮೌಂಟ್ ಅಂತ ಹೇಳಿದ. ಹಾಗಾದ್ರೆ ಇದಕ್ಕೆ ಇದರಲ್ಲಿ 1A, ಬಿ ಬಂದು ಅಮಾರ್ಟೈಸೇಷನ್ ಆಫ್ ಕನ್ಸಲ್ಟೇಷನ್ ಚಾರ್ಜಸ್. ಹಿಂಗೆ ಬರೀಬೇಕು, ಕನ್ಸಲ್ಟೇಷನ್ ಚಾರ್ಜಸ್ ಅಂದ್ರೆ ನಾವು 4 crore rupees ಅಷ್ಟು ಸಾಲ ತಗೊಂಡಿದ್ದೀವಿ. ಈ ಸಾಲ ಕೊಡಿಸೋದಕ್ಕೆ ಈ ಏಜೆನ್ಸಿಗೆ ಅಥವಾ ಬ್ರೋಕರ್ಗೆ 2% ಕಮಿಷನ್ ಕೊಡ್ಬೇಕಂತೆ. 2% ಎಷ್ಟು ಬರುತ್ತೆ ಹೇಳಿ? 8 lakh rupees ಬರುತ್ತೆ, ಕರೆಕ್ಟಾ? ನೋಡಿ, 8 ಲಕ್ಷ ರೂಪಾಯಿ ಯಾವಾಗಪ್ಪ ಕೊಡ್ತೀರಾ? ಲೋನ್ ತಗೊಂಡಾಗ್ಲೇ ಕೊಟ್ಬಿಡ್ಬೇಕು. ಆದ್ರೆ ಅದು 8 ಲಕ್ಷ ಆ ವರ್ಷಕ್ಕೆ ಮಾತ್ರ ಎಕ್ಸ್ಪೆನ್ಸಸ್ ಅಲ್ಲ, ಆ ಲೋನ್ ತೀರ್ಸೋವರೆಗೂ ನಿಮ್ಗೆ 8 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತೀವಿ, ಕರೆಕ್ಟಾ? ಆದ್ರೆ ಆ ಲೋನ್ ತಗೊಂಡಿರೋದು 10 ವರ್ಷಕ್ಕೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ 10 ವರ್ಷಕ್ಕೆ ಡಿವೈಡ್ ಮಾಡಿ ಸ್ವಲ್ಪ ಅಂದ್ರೆ 80 ಸಾವಿರ ರೂಪಾಯಿ ಅಷ್ಟು ಪ್ರತಿ ವರ್ಷ ಏನ್ ಮಾಡ್ತೀವಿ? ಅದನ್ನೇ ಅಮಾರ್ಟೈಸೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈಗ ನಿಮಗೆ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಸೆಕೆಂಡ್ ಇಯರ್ PUC ಇಂದ ಓದ್ಕೊಂಡ್ ಬರ್ತಾ ಇದ್ದೀರಾ. ವಾಟ್ ಈಸ್ ಗುಡ್ ವಿಲ್ ರಿಟರ್ನ್ ಆಫ್? ಇದು ಹಾಗೆ ಅಮಾರ್ಟೈಸೇಷನ್, ಗುಡ್ ವಿಲ್ ಇಸ್ ಆಲ್ಸೋ ಟು ಬಿ ಅಮಾರ್ಟೈಸ್ಡ್. ಈಗ ಒಂದ್ ಬಿಸ್ನೆಸ್ ಪರ್ಚೇಸ್ ಮಾಡ್ತೀವಿ, ಕೇಳಿಸ್ಕೋಬೇಕು ಕ್ಲೀನ್ ಆಗಿ, ಇಂಪಾರ್ಟೆಂಟ್ ಪಾಯಿಂಟ್. ಒಂದ್ ಬಿಸ್ನೆಸ್ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ ವ್ಯಾಲ್ಯೂ 10 lakhs ಇರುತ್ತೆ. ನೀವು ಇನ್ನೊಂದು 2 lakhs ಜಾಸ್ತಿ ಕೊಟ್ಟಿರ್ತೀರಾ. ಏನು ಜಾಸ್ತಿ ಕೊಡ್ತೀರಾ? ಮೆಂಟ್ಲ ನಿಮ್ಗೇನಾದ್ರು? ಏನಕ್ಕೆ 2 lakhs ಜಾಸ್ತಿ ಕೊಡೋದು? ಏನಕ್ಕೆ ಅಂತ ಹೇಳಿದ್ರೆ ಮೆಂಟ್ಲಲ್ಲ, ನಾವು 2 lakh rupees ಜಾಸ್ತಿ ಕೊಡೋದು ಬಿಕಾಸ್ ಆ ಕಂಪನಿನಲ್ಲಿ ಎಕ್ಸ್ಟ್ರಾ ಅರ್ನಿಂಗ್ ಕೆಪಾಸಿಟಿ, ಗುಡ್ ವಿಲ್ ಇದೆ ಅಂತ ಹೇಳ್ತೀವಿ, ಹೌದಾ?
ಆ 2 ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟಿರೋದು ಆಕ್ಚುಲಿ ಪರ್ಚೇಸರ್ಗೆ ಲಾಸ್ ಅದು. ಆದ್ರೆ ನಾನೇನ್ ಮಾಡ್ತೀನಿ, ನನ್ನ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಗುಡ್ ವಿಲ್ ಅಂತ ಅಸೆಟ್ ಸೈಡ್ ಅಲ್ಲಿ ತೋರಿಸ್ತೀನಿ. ನೀನ್ ಕೊಟ್ಟಿರೋದು ಜಾಸ್ತಿ, ಲಾಸ್ ಯಾಕೆ ಮತ್ತೆ ತೋರಿಸ್ತಾ ಇದೀಯ ಅಸೆಟ್ ಸೈಡ್ ಅಲ್ಲಿ? ಕಾರಣ ಇಷ್ಟೇ, ವೆರಿ ಸಿಂಪಲ್ ಲಾಜಿಕ್ is the 2 lakh rupees you can recover, amortize over a period of time within 3 years or 4 years or 5 years, you will get back that money what you paid extra. Illu aste, whatever the 8 lakhs you paid, that has to be amortized over a period of 10 years. ಆಗ ನಿಮಗೆ ವರ್ಷಕ್ಕೆ 44,80,000 ರೂಪಾಯಿಯಷ್ಟು ಬಾರೋಯಿಂಗ್ ಕಾಸ್ಟ್ ಬರುತ್ತೆ. ಓಕೆನಾ? ಎರಡನೇ ಪಾಯಿಂಟ್ ನೋಡ್ಕೊಳ್ಳಿ, ಅಲ್ಲೇ ಕಿತ್ಕೊಳ್ಳೋ. ಎರಡನೇ ಪಾಯಿಂಟ್ ನೋಡಿ, ಹೇಳು. 44 lakh 10 years ಬರುತ್ತೆ ಸರ್. 44 lakhs 11% ಪರ್ ಆನಮ್. 10 ವರ್ಷಕ್ಕೆ 11% ಅಂದ್ರೆ ವರ್ಷಕ್ಕೆ 1%. ಯಾರು ಹೇಳೋ? ಬೇಕಾದ್ರೆ ನಾನೇ ಎಲ್ರು ಹೋಗಿ ತಗೊಂಡ್ಬಿಡ್ತಾರೆ. ಓಕೆನಾ? ಒನ್ಸ್ ಅಗೇನ್ 11%. ಸರ್, ನಿನಗೆ 4 ಕೋಟಿ ರೂಪಾಯಿಗೆ ಈಗ ನೀನ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ರೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕೊಡ್ತಾರಪ್ಪ ವರ್ಷಕ್ಕೆ? 1% ಕೊಡ್ತಾರ? ಎಷ್ಟು ಕೊಡ್ತಾರೋ? 5% ಇಂದ 6% ಕೊಡ್ತಾರೆ ಈಗ ಮಾರ್ಕೆಟ್ ಅಲ್ಲಿ. ನೀನ್ ಸಾಲ ತಗೊಂಡ್ರೆ 12% ಆಗ್ತಾರ ವರ್ಷಕ್ಕೆ. ಇಲ್ಲೂ 11% ಒಂದ್ ವರ್ಷದ್ದು. ಓ, ಇನ್ನೇನು 10 ವರ್ಷಕ್ಕೆ ಅನ್ಕೊಂಡೇನೋ? ನಿಮ್ಮಂತವ್ರು ಇರೋದ್ರಿಂದ ನೋಡು ಬ್ಯಾಂಕ್ಗಳು ಅಷ್ಟೇ. ನಿನ್ನಂತವ್ರು ಇದ್ರೆ ಬ್ಯಾಂಕ್ ಎಲ್ಲ 2 ದಿನಕ್ಕೆ ಮುಚ್ಕೊಂಡು ಹೋಗ್ಬಿಡ್ತಾರೆ. ಇರ್ಲಿ, ಪರವಾಗಿಲ್ಲ. ನೋಡ್ರಿ, ಅರ್ಥ ಆಗಿಲ್ಲ ಪಾಪ, ಕೇಳಿದ್ಯಾ? ನಾನು ಹೇಳಿದ್ದೀನಿ, ಅರ್ಥ ಮಾಡ್ಕೊ. ಇನ್ನೊಂದು 2 crore rupees ಆಫ್ ಲೋನ್ HDFC ಬ್ಯಾಂಕ್ ಅಲ್ಲಿ 6 ವರ್ಷಕ್ಕೆ ಅಂತ ತಗೊಂಡಿದ್ದೀವಿ. 1 ವರ್ಷಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟಪ್ಪ ಅಂದ್ರೆ ಎಷ್ಟು? 10% ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಇದು ಇಂಟ್ರೆಸ್ಟ್ ಆನ್ HDFC ಬ್ಯಾಂಕ್ ನೋಡಿ 2 crore rupees ಮೇಲೆ. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಅಪ್ಪ? 10%. ಎಷ್ಟಪ್ಪ ಬರುತ್ತೆ? 20 lakh rupees. ಇದಕ್ಕೇನು ಕಮಿಷನ್ ಏನು ಕೊಟ್ಟಿಲ್ಲ, ಬ್ರೋಕರೇಜ್ ಏನು ಕೊಟ್ಟಿಲ್ಲ. ಓಕೆನಾ? ಬ್ರೋಕರೇಜ್ ಕೊಟ್ಟಿಲ್ಲ, ಕಮಿಷನ್ ಕೊಟ್ಟಿಲ್ಲ, ಕನ್ಸಲ್ಟೇಷನ್ ಚಾರ್ಜಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಹಾಕಿ. ಮೂರನೇ ಪಾಯಿಂಟ್ ನೋಡಿ, ಏನಪ್ಪ? 2 crores ಇಂಟ್ರೆಸ್ಟ್ ಆನ್ SBI ಬ್ಯಾಂಕ್. ಓಕೆನಾ? ಎಷ್ಟಪ್ಪ? 2 crores ಇಂಟು ಎಷ್ಟು ಪರ್ಸೆಂಟೇಜ್ ಅಪ್ಪ? 12% ಇಂಟ್ರೆಸ್ಟ್ ಕೊಟ್ಟಿದ್ದೀವಿ. 24 lakh. ನೀವು ಕೇಳ್ಬೋದು, ಸರ್ ಏನ್ ಸರ್ ಒಬ್ಬೊಬ್ಬರ ಹತ್ರ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ತಗೊಂಡಿದ್ದೀರಾ ಅಂದ್ರೆ, ನಿಮ್ಮ ಡಿಮಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಬ್ಯಾಂಕ್ ಅಲ್ಲಿ ಒಂದೊಂದು ರೇಟ್ ಇರುತ್ತೆ. ಕರೆಕ್ಟಾ? ನೆಕ್ಸ್ಟ್ 3 crore rupees ಫ್ರಮ್ 10% ಡಿಬೆಂಚರ್ಸ್ ಫಾರ್ 5 years at 5% ಡಿಸ್ಕೌಂಟ್ ಅಂತ ಹೇಳ್ತಾರೆ. 5% ಡಿಸ್ಕೌಂಟ್ ಅಂದ್ರೆ ಏನು? ಲಾಭನ ನಷ್ಟನ? ಒಂದ್ ನಿಮಿಷ. ಈಗ ಫಸ್ಟ್ ಇದು ಹಾಕ್ಬಿಡೋಣ. 4A ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 3 crores ಅಲ್ವಾ? 3 crores ಇಂಟು 10% ಎಷ್ಟಪ್ಪ ಬರುತ್ತೆ? 30 lakhs ಬರುತ್ತೆ. ಕರೆಕ್ಟಾ? ಈಗ ನಾನು ಡಿಸ್ಕೌಂಟ್ ಅಂದ್ರೆ ಏನು, ಪ್ರೀಮಿಯಂ ಅಂದ್ರೆ ಏನು ಅಂತ ಹೇಳ್ತೀನಿ. ಓಕೆನಾ? ಸಿ, ಡಿಸ್ಕೌಂಟ್ ಅಂತ ಹೇಳಿದ್ರೆ ನಾವು ಕೊಡ್ಬೇಕಾದ್ರೆ 10 ವರ್ಷ ಆದ್ಮೇಲೆ ಅಥವಾ 5 ವರ್ಷ ಆದ್ಮೇಲಿಂದ ಅವ್ರು ತಗೊಂಡಿರೋ ದುಡ್ಡಿಗಿಂತಲೂ ಕಡಿಮೆ ಕೊಡ್ತೀವಿ ಅಂತ ಅರ್ಥ. ಪ್ರೀಮಿಯಂ ಅಲ್ಲಿ ಕೊಡ್ತೇನೆ. ಪ್ರೀಮಿಯಂ ಮಾಡಿದ್ವಲ್ಲಪ್ಪ, ರೀಪೇಮೆಂಟ್ ಮಾಡ್ಬೇಕಾದ್ರೆ 10% ಪ್ರೀಮಿಯಂ. ಸರ್ ಯಾಕೆ ಸರ್ ಈ ತರ ಆಯ್ತು ಅಂತ ಹೇಳಿದ್ರೆ, ಆವಾಗ ಡಿಮಾಂಡ್ ಕಡಿಮೆ ಇತ್ತು ಅನ್ಸುತ್ತೆ. ಓಕೆನಾ? ನಾವೇನ್ ಮಾಡಿದೀವಿ, ಅದನ್ನ ಕಡಿಮೆ ಮಾಡಿ. ಹೌದಾ? ಈಗ ಇದರಲ್ಲಿ ಅಮಾರ್ಟೈಸೇಷನ್ ಆಫ್ ರಿಡಂಪ್ಷನ್ ಡಿಸ್ಕೌಂಟ್ ಏನಿದು? ರೆಡೀಮ್ ಮಾಡ್ಬೇಕಾದ್ರೆ ಡಿಸ್ಕೌಂಟ್ ಅಲ್ಲಿ ರೆಡೀಮ್ ಮಾಡ್ತಾ ಇದೀವಿ. ಕರೆಕ್ಟಾ? ಈಗ ಡಿಸ್ಕೌಂಟ್ ಅಲ್ಲಿ ಮಾಡ್ತಾ ಇದ್ರೆ 3 crores ಮೇಲೆ 0.5%. ಕರೆಕ್ಟಾ? 5% ಎಷ್ಟು ಬರುತ್ತೆ?
1,50,000 rupees ಬರುತ್ತೆ. 15 lakhs 15 lakhs. ಆದ್ರೆ ಇದು ಎಷ್ಟು ವರ್ಷಕ್ಕಪ್ಪ ಬೆನಿಫಿಟ್ ಬರೋದು? 5 ವರ್ಷಕ್ಕೆ ಡಿವೈಡೆಡ್ ಬೈ 5. ಹಾಗಾದ್ರೆ 3 lakh rupees ಕಡಿಮೆ ಆಗುತ್ತೆ. ಒಟ್ಟು ನಮ್ಗೆ ಎಷ್ಟು ಖರ್ಚು ಬೀಳುತ್ತಪ್ಪ? 27 ಲಕ್ಷ ರೂಪಾಯಿ ವರ್ಷಕ್ಕೆ ನಮ್ಗೆ ಬಡ್ಡಿ ಬೀಳುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ಪ್ರೀಮಿಯಂ ಆಗಿದ್ರೆ ಏನ್ ಮಾಡ್ತಾ ಇದ್ವಿ? ಆಡ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಸರ್ ಅರ್ಥ ಆಗ್ತಾ ಇದೆಯಲ್ವಾ? ಓಕೆ ಸರ್, ಕಡಿಮೆ ಕೊಟ್ರೆ ಜನ ಕೊಡ್ತಾರ ದುಡ್ಡು ಅಂತ ಕೇಳಿದ್ರೆ ನೋಡಿ, ಡಿಬೆಂಚರ್ಸ್ ಮೇಲೆ ಆಲ್ರೆಡಿ ನಾವು 10% ಕೊಡ್ತಾ ಇದ್ವಿ. ಅದು ಜನರಲ್ ಆಗಿ ಬೇರೆಯವ್ರಿಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿನೇ. ಅದು ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಅಂತ ಅನ್ಕೊಂಡು ಪಬ್ಲಿಕ್ ಗೆ ಆಫರ್ ಕೊಟ್ಟಿದೀವಿ. ಪಬ್ಲಿಕ್ ದುಡ್ಡು ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಕ್ವಶನ್ ಅಲ್ಲಿ ಇದೆ, ಪ್ರಾಕ್ಟಿಕಲ್ ಆಗಿ ಏನು ಹೋಗಕ್ ಹೋಗ್ಬೇಡಿ. ಓಕೆನಾ? ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ? 1 crore. 1 crore as overdraft. ಇಂಟ್ರೆಸ್ಟ್ ಆನ್ ಓಡಿ ಓವರ್ಡ್ರಾಫ್ಟ್. 4%. ಓಕೆನಾ? 4%. ಫ್ರಮ್ ಕಾರ್ಪೊರೇಷನ್ ಬ್ಯಾಂಕ್. ಬರೀರಿ, ಫ್ರಮ್ ಕಾರ್ಪೊರೇಷನ್ ಬ್ಯಾಂಕ್. 1 crore into 4%. 4%. ಏನು ಕೊಟ್ಟಿಲ್ಲ ಅಂದ್ರೆ ಒಂದು ವರ್ಷಕ್ಕೆನೆ. ಓಕೆನಾ? ಎಷ್ಟಪ್ಪ ಅದು? 4 lakh. 4 lakh rupees ಡೈರೆಕ್ಟ್ ಆಗಿ ಹಾಕ್ಬಿಡ್ತಾ ಇದ್ದೀನಿ. ಹಾಕ್ಲೇನಪ್ಪ? Yes, sir. ಇನ್ನೇನಾದ್ರೂ ಇದೆಯಾ ಪಾಯಿಂಟ್ ಅಂದ್ರೆ ಎಫ್ ಪಾಯಿಂಟ್ ಆಗಿದೆ, ಆಗಿಲ್ಲ. ಅದನ್ನೊಂದು ನಾ ಹೇಳ್ತೀನಿ. ಫಸ್ಟ್ ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 11, 15, 19, 7, 11. 1 crore 19 lakhs 80,000 rupees ಬರ್ತಾ ಇದೆ. 1 crore 19 lakhs 80,000 rupees ಬಾರೋಯಿಂಗ್ ಕಾಸ್ಟ್ ಬರ್ತಾ ಇದೆ. ಆದ್ರೆ ಒಂದ್ ನಿಮಿಷ ಎಲ್ಲರೂ ದಯವಿಟ್ಟು ಆ ಟೋಟಲ್ ಮಾಡೋದು ಬಿಟ್ಬಿಡಿ. ನಾನು ಕರೆಕ್ಟ್ ಆಗಿ ಮಾಡಿರ್ತೀನಿ. ತಪ್ಪಾದ್ರೂ ಪರವಾಗಿಲ್ಲ, ನೀವು ತಿದ್ಕೊಳ್ಳಿ ಆಮೇಲೆ. Okay. ನಂಬರ್ಸ್ ಆದ್ರೆ ಕಾನ್ಸೆಪ್ಟೇ ಮ್ಯಾಟರ್, ನಂಬರ್ಸ್ ಅಲ್ಲ. ನೋಡಿ, 12 ಕೋಟಿ ರೂಪಾಯಿ ಸಾಲ ತಗೊಳ್ತಾ ಇದೀವಲ್ವಾ, ಅದರಲ್ಲಿ ಏನಾಯ್ತು ಅಂತಂದ್ರೆ ಎಫ್ ಪಾಯಿಂಟ್ ಹೋದಾಗ ಔಟ್ ಆಫ್ ಟೋಟಲ್ ಬಾರೋಡ್ ಫಂಡ್ 5 crore rupees are kept in Woodco Bank as a short-term deposit for 6 months at 5% rate ಅಂತ ಹೇಳ್ತಾರೆ. 12 ಕೋಟಿ ರೂಪಾಯಿನಲ್ಲಿ 5 ಕೋಟಿ ರೂಪಾಯಿ ನಮ್ಮ ಹತ್ರನೇ ದುಡ್ಡಿತ್ತಂತೆ. ನಮ್ಮ ಹತ್ರನೇ ದುಡ್ಡಿತ್ತು. ಅರ್ಥ ಆಗ್ತಿದ್ಯಾ? ನಮ್ಗೆ 12 ಕೋಟಿನೂ ಬೇಕಾಗಿರ್ಲಿಲ್ಲ. ಸುಮ್ಮನೆ ಏನು ಕೈಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿ ವುಡ್ಕೋ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ವಿ 6 ತಿಂಗಳಿಗೆ. ಎಲ್ಲಿ ಮಾಡಿದ್ವಿ? ವುಡ್ಕೋ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ವಿ. ಆ ಡೆಪಾಸಿಟ್ ಇಂದ ನಮ್ಗೊಂದಿಷ್ಟು ಇನ್ಕಮ್ ಬರ್ತಾ ಇದೆ. ಎಷ್ಟು ತಿಂಗಳಿಗೆ ಬರ್ತಾ ಇದೆ? 6 ತಿಂಗಳಿಗೆ ಬರ್ತಾ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 5% ಬರ್ತಾ ಇದೆ. ನೋಡಿ, ಡೆಪಾಸಿಟ್ ಮಾಡಿದ್ರೆ 5% ಕೊಡೋದು. ಸಾಲ ತಗೊಂಡ್ರೆ ಮಾತ್ರನೇ, ಹೌದಾ? ತಲೆ ಮೇಲೆ ಚಪ್ಪಲಿ ಕಲ್ಲು ಇಳಿಯೋದು, ಹೌದಾ? ಈಗ ನಾವೇನ್ ಮಾಡ್ತೀವಿ ಇದರಲ್ಲಿ? ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಹುಡ್ಕೋ, ಕರೆಕ್ಟಾ? ನೋಡಿ, 5 crore rupees ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. 5% ಇಂಟ್ರೆಸ್ಟ್ ಬರ್ತಾ ಇದೆ. ಎಷ್ಟು ತಿಂಗಳಿಗೆ? 12 ತಿಂಗಳಿಗೆ 12.5 ಲಕ್ಷ ರೂಪಾಯಿ ಬರ್ತಾ ಇದೆ. ಕರೆಕ್ಟಾ? ನೀವ್ ಹೆಂಗ್ ಲೆಕ್ಕ ಹಾಕಿದ್ರು 12.5 ಲಕ್ಷ ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ 12.5 ಲಕ್ಷ ರೂಪಾಯಿ ನಮ್ಗೆ ಇನ್ಕಮ್ ಆಯ್ತು, ಹೌದಾ? ಎಸ್ ಆರ್ ನೋ? ಹಾಗಾದ್ರೆ ಈ ವರ್ಷ ನಾವು ಎಷ್ಟು ಕ್ಯಾಪಿಟಲೈಸ್ ಮಾಡಬಹುದು ಅಂದ್ರೆ 1,07,30,000 ರೂಪಾಯಿನ ನಾವು ಏನ್ ಮಾಡಬಹುದು? ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಸರ್? ಎಲ್ರಿಗೂ ಎಲ್ಲರೂ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಮತ್ತೆ ಡಿಸ್ಕೌಂಟ್ ಪಾಯಿಂಟ್ ಅಲ್ಲಿ ಮಿಸ್ಟೇಕ್ ಮಾಡಿ 7 ಮಾರ್ಕ್ಸ್ ನ ಕಳ್ಕೊತಾರೆ. ನಾವು ಆ ತಪ್ಪನ ಮಾಡಬಾರ್ದು. ನೋಡಿ, 12 ಕೋಟಿ ಇದೆ. 12 ಕೋಟಿನಲ್ಲಿ 5 ಕೋಟಿ ರೂಪಾಯಿ ನಮ್ಮ ಹತ್ರ ಏನಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಹಾಗೆ ಇಟ್ಕೊಂಡಿದ್ವಿ. ಸುಮ್ಮನೆ ಯಾಕೆ ಇಟ್ಕೊಳ್ಳೋದು? ಸುಮ್ಮನೆ ಇಟ್ಕೊಂಡ್ರೆ ಮೊಟ್ಟೆ ಇಡುತ್ತದೋ, ಬಡ್ಡಿ ಕೊಡುತ್ತದೋ? ಇಲ್ಲ, ಡಬಲ್ ಆಗಲ್ಲ, ಅಥವಾ ಏನು ಇನ್ಕಮ್ ಬರೋಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ? ಯೂಸ್ ಮಾಡೋವರೆಗೂ, ಹೌದಾ, ಬೇಕಾಗೋವರೆಗೂ ಹುಡ್ಕೋ ಬ್ಯಾಂಕ್ ಅಲ್ಲಿ ಇಟ್ಟಿರೋಣ, ಅವ್ರು ಬಡ್ಡಿ ಕೊಡ್ತಾರೆ ಅಂತ ಅನ್ಕೊಂಡು ಇಟ್ಟಿದ್ವಿ. 6 ತಿಂಗಳಿಗೆ ಬಡ್ಡಿ ಬಂದಿದೆ. ಅಲ್ಲಿಗೆ
ನಾವು ಕೊಡ್ಬೇಕಾಗಿರೋದು 1,19,80,000. ನಮಗ್ ಬಂದಿರತಕ್ಕಂಥದ್ದು ಒಟ್ಟು 12.5 ಲಕ್ಷ ರೂಪಾಯಿ ಇನ್ಕಮ್ ಬಂದಿದೆ. ಅಲ್ಲಿಗೆ ಒಟ್ಟು ಎಷ್ಟಾಗಿದೆ? 1,07,30,000 rupees ಅಷ್ಟು ಬಾರೋಯಿಂಗ್ ಕಾಸ್ಟ್ ಆಗಿದೆ. ಇದಕ್ಕೆ 7 ಮಾರ್ಕ್ಸ್ ಬರ್ತದೆ. ದಯವಿಟ್ಟು